ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತು ನೀನಾದ್ರಿ ಧಾರಾವಾಹಿಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ವಿಕ್ರಮು ಬೇತಾಳ ಇಲ್ಲೇ ಎಲ್ಲೋ ಇದ್ದಾಳೆ, ಅವಳು ಇಲ್ಲ ಅಂದ್ರೂ ಇಲ್ಲೇ ಎಲ್ಲೋ ಇದ್ದಾಳೆ ಅನ್ನೋ ಥರ ಫೀಲ್ ಆಗ್ತಿದೆ ಅಂತ ಹೇಳಿ ಅಂದ್ಕೊತಾ ಇರ್ತಾನೆ. ಮುಂಚೆ ಎಲ್ಲ ಯಾರು ಡೀಲ್ ಮಾಡೋದು, ಯಾವ ಕಡೆ ಹೋಗೋದು, ಯಾರನ್ನ ಸ್ಕೆಚ್ ಹಾಕೋದು ಅಂತೆಲ್ಲ ಫಸ್ಟ್ ಯೋಚನೆ ಮಾಡ್ತಿದ್ದೆ. ಇವಾಗೆಲ್ಲ ಬರೀ ಬೇತಾಳದ ಬಗ್ಗೆನೇ ಯೋಚನೆ ಮಾಡೋ ಥರ ಆಯಿತು. ಹಿಂಗೆ ಇದ್ದರೆ ವಿಕ್ರಮ್ ನೀನು ಮಾತ್ರ ಹಾಳಾಗಿ ಹೋಗ್ತೀನಿ ಅಂತೇಳಿ ಅವನಿಗೋನೇ ಹೇಳ್ಕೊತಾ ಇರ್ತಾನೆ. ನಾನು ನೋಡಿದ್ರೆ ಇಷ್ಟೊಂದು ಸ್ಮಾರ್ಟಾಗಿ ಫ್ಯಾಷನ್ ಶೋಗೆ ರೆಡಿ ಆದಂಗೆ ಆಗಿದ್ದೀನಿ, ಇವಳು ನೋಡಿದ್ರೆ ಇಲ್ಲ ಬೇಗ ಬಾರೆ ಅಂತ ಹೇಳಿ ಅವ್ನು ಮಿರರ್ ನೋಡ್ಕೊಂಡು ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ಹಿಂದೆನೂ ಕೂಡ ಅವಳೇ ನಿಂತಿರ್ತಾಳೆ. ಅದನ್ನು ನೋಡಿ ಫುಲ್ ಶಾಕ್ ಆಗ್ತಾನೆ. ಓ ಬೇತಾಳ ನೀನು ಇಲ್ಲೇ ಇದೆಯಾ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಏನು ಸಾಹೇಬ್ರು ಇಷ್ಟೊಂದು ಸ್ಮಾರ್ಟಾಗಿ ಬ್ಲ್ಯಾಕ್ ಡೈಮಂಡಲ್ಲಿ ಇದ್ದಿದ್ದವ್ರು ಇವಾಗ ವೈಟ್ ಡೈಮಂಡಿಗೆ ಶಿಫ್ಟ್ ಆಗಿಬಿಟ್ಟಿದ್ದೀರಾ ಅಂತ ಹೇಳಿ ವೇದ ಹೇಳ್ತಾ ಇರ್ತಾಳೆ. ಹೌದಲ್ವಾ, ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಹೇಳಿ ವಿಕ್ರಮ್ ಕೇಳ್ತಾನೆ. ಸೂಪರಾಗಿ ಕಾಣ್ತಿದ್ದೆ ಅಂತ ಹೇಳಿ ವೇದ ಹೇಳ್ತಿರ್ತಾಳೆ. ನನ್ನ ದೃಷ್ಟಿನೇ ಸತ್ತಾಗುತ್ತೆ ನಿನಗೆ ಅಂತ ಹೇಳಿ ವೇದ ಕೂಡ ಹೇಳ್ತಾ ಇರ್ತಾಳೆ. ಅದಕ್ಕೆ ವೇದ ಹೇಳ್ತಾಳೆ, ಇರೋ ನಿಮಿಷ ದೃಷ್ಟಿ ತೆಗಿತೀನಿ ಅಂತ ಹೇಳಿ ಎಲ್ಲರ ಕಣ್ಣು ಹೋಗಲಿ ಅಂತ ಹೇಳಿ ಅವಳು ಕೂಡ ದೃಷ್ಟಿ ತೆಗಿತೀನಿ ಅಂತ ಹೇಳಿ ಹೇಳ್ತಾಳೆ. ಅವಳು ಕೂಡ ಅವಳು ಸರಿಗೆಲ್ಲ ದೃಷ್ಟಿ ತೆಗಿತಾ ಇರ್ತಾಳೆ. ಎಲ್ಲರ ಕಣ್ಣು ಹೋಗಲಿ ನಿನ್ನಿಂದ ಅಂತ ಹೇಳಿ ಹೇಳ್ತಾಳೆ. ನನ್ನ ಕಣ್ಣು ಸಹ ಹೋಗಲಿ, ನಿನಗೆ ದೃಷ್ಟಿ ಆಗಬಾರ್ದು ಅಂತ ಹೇಳ್ತಾಳೆ. ಹೌದಾ, ಇಷ್ಟೊಂದು ಚೆನ್ನಾಗಿ ಕಾಣ್ತಿದ್ದೀನಾ ಅಂತ ಕೇಳ್ತಾನೆ. ಹೌದು ತುಂಬ ಚೆನ್ನಾಗಿ ಕಾಣ್ತಿದ್ಯಾ ಅಂತ ವೇದ ಕೂಡ ಹೇಳ್ತಾಳೆ. ನಾನು ನಿನ್ಗೆ ಇಷ್ಟ ಆಗ್ತೀನ ಹಿಂಗಿದ್ರೆ ಅಂತ ಕೇಳ್ತಾನೆ. ಹೌದು ಕಣ್ಣು ನೀನು ಹಿಂಗಿದ್ರೆ ಯಾರಿಗೆ ಇಷ್ಟ ಆಗೋದು ಹೇಳು ಅಂತ ಹೇಳ್ತಿರ್ತಾನೆ. ನಿಜ ಹೇಳು, ನಿಜ ಇಷ್ಟ ಆದ ನಿನಗೆ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಗುರಾಯಿಸ್ಕೊಂಡು ನೋಡ್ತಿರ್ತಾಳೆ. ಪದೇ ಪದೇ ಕೇಳಿದ್ನ ಈ ಸಲ ಕೇಳ್ತೀಯ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ನಿಜ ಹೇಳು ಬೇತಾಳ, ನಿಜ ನಾನು ನಿನಗೆ ಇಷ್ಟ ಆಗಿದ್ದೀನಾ ಇಲ್ವಾ ಅಂತ ಹೇಳು ಅಂತ ಹೇಳ್ತಿರ್ತಾಳೆ. ಅದಕ್ಕೆ ವೇದಗೆ ಏನು ಹೇಳ್ಬೇಕಂತ ಗೊತ್ತಾಗದೆ ನಾಚ್ಕೊಂಡು ನಿಂತಿರ್ತಾಳೆ. ಅದಕ್ಕೆ ಅವಳನ್ನ ಎತ್ಕೊಳ್ಳೋದಕ್ಕೆ ಅಂತ ಹೇಳಿ ಎತ್ಕೊಂಡು ಅವಳನ್ನ ಅವಳ ಖುಷಿಯಿಂದ ನೋಡ್ತಾ ಇರ್ತಾನೆ. ಪ್ರೀತಿಯಿಂದ ನೋಡ್ತಾ ಇರಬೇಕಾದ್ರೆ ಅವನಿಗೆ ಎತ್ಕೊಂಡಿದ್ದಾಗ ಅವನಿಗೆ ಫ್ಲ್ಯಾಶ್ ಆಗುತ್ತೆ. ಇದನ್ನು ನಾನು ವೇದ ಎತ್ಕೊಂಡಿಲ್ಲ, ಇದನ್ನು ಎತ್ಕೊಂಡಿದ್ದು ನಾನು ಬಾಲನ ಅಂತ ಹೇಳಿ ಅವನಿಗೆ ಗೊತ್ತಾಗುತ್ತೆ. ವಿಕ್ರಮ್ ನೋಡ್ಬಿಟ್ಟು ನೀನು ಯಾಕೋ ಇಲ್ಲಿದ್ಯಾ ಅಂತ ಹೇಳಿ ಕೇಳ್ತಾ, ಅದು ನೀನು ಹೇಳ್ಬೇಕು, ನೀನು ಯಾಕೆ ನಾನು ಎತ್ಕೊಂಡು ನಿಂತಿದ್ಯಾ ಅಂತ ಹೇಳಿ ಅವನು ಕೂಡ ಹೇಳ್ತಾ ಇರ್ತಾನೆ. ಏನು ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ದಿ, ಏನು ಎಲ್ಲಿದ್ಯಾ ನೀನು ಅಂತ ಹೇಳಿ ಅವ್ನು ಕೇಳ್ತಾ ಇರಬೇಕಾದ್ರೆ, ಹಾಗೇನಿಲ್ಲ ಕಣೋ ವೇದಕ್ಕೆ ತುಂಬ ಕಾಯ್ತಿದ್ದೀನಿ, ಅವಳು ನೋಡಿದ್ರೆ ಎಲ್ಲೂ ಇಲ್ಲ ಅಂತ ಹೇಳಿ ಅವಳು ಹೇಳ್ತಿರ್ತಾರೆ. ನೀನು ಅದಕ್ಕೆ ಬಗ್ಗೆ ಯೋಚನೆ ಮಾಡ್ತಿದ್ಯಾ ನೀನು, ಇವಾಗ ಗೊತ್ತಾಯ್ತು ನನಗೆ ಅಂತ ಅವ್ನು ಹೇಳ್ತಾ ಇರ್ತಾನೆ. ನೀನು ಯಾಕೆ ಯೋಚನೆ ಮಾಡ್ತೀಯ, ವೆನ್ ಬಾಲ ಮುನ್ನ ಈಸ್ ಹಿಯರ್ ಅಂತ ಹೇಳಿ ಅವ್ನು ಹೇಳ್ತಾ ಇರ್ತಾನೆ. ಒಂದು ಕೆಲಸ ಮಾಡು, ವಿಕ್ರಮ್ ಹೇಳ್ತಿರ್ತಾನೆ. ನೋಡು ಒಂದು ಮಾತು ಹೇಳಿದೆ ಹಾಗೆ ಹೊಟ್ಟೋಗ್ಬಿಟ್ಲು ಅಂತ ಹೇಳಿ ಅವ್ನು ಹೇಳ್ತಿರ್ತಾನೆ. ಅವರು ಹೋದ್ರೆ ಏನಂತೆ, ನೀನೇ ಅಲ್ಲಿಗೆ ಹೋಗ್ಬೋದಲ್ಲ, ಆ ಥರ ಒಂದು ಪ್ಲ್ಯಾನ್ ಮಾಡ್ತೀನಿ ಇರು ಅಂತ ಹೇಳಿ ಹೇಳ್ತಾನೆ. ಸರಿಯಾಗಿ ಹೀರೋ ಥರ ಫೋಸ್ ಕೊಡು, ನಾನು ಹಿಂಗೆ ಫೋಟೋ ತೆಗಿತೀನಿ ಅಂತ ಹೇಳಿ ಹೇಳ್ತಿರ್ತಾನೆ. ನೀನು ಯಾಕೆ ಫೋಟೋ ತೆಗಿತೀಯ ಅಂತ, ನೀನು ಕೊಡು ಅಂತ ಹೇಳಿ ಅವ್ನು ಸ್ಮೈಲ್ ಮಾಡು, ಆ ಥರ ನಿಂತ್ಕೊ, ಹೇರ್ ಸ್ಟೈಲ್ ಸರಿ ಮಾಡ್ಕೊ ಅಂತ ಎಲ್ಲ ಹೇಳ್ತಿರ್ತಾನೆ. ಜೀಪ್ ಮೇಲೆ ಕುತ್ಕೋ, ಜೀಪ್ ಮೇಲೆ ನಿಂತ್ಕೊ ಅಂತೆಲ್ಲ ಹೇಳಿ ಅವ್ನು ಫೋಟೋ ತೆಗಿತಾ ಇರ್ತಾನೆ. ಇದೆಲ್ಲ ಏನೋ ಮಾಡ್ತಿದ್ದೆ, ನನಗೆ ಒಳ್ಳೆ ದೊಡ್ಡ ಸವಾಸ ಆಯಿತು ನೀವಿಬ್ಬರು ಮಾತ್ರ ನಿಮ್ಮ ಅದಕ್ಕೆ ಮಾತ್ರ ಮೀರಲ್ಲ ಅಲ್ವಾ ಅಂತ ಹೇಳಿ ಅವಳು ಇದೇ ಥರ ಆಡ್ತಾಳೆ, ನೀನು ಹಿಂಗೆ ಆಡ್ತಿಲ್ಲ ಅಂತ ಹೇಳಿ ವಿಕ್ರಮು ಬೈಕೊಂಡು ನಿಂತಿರ್ತಾನೆ. ಏನಿಲ್ಲ ಅಣ್ಣ, ನೀನು ಬಿಳಿ ಬಟ್ಟೆಗೆ ರಕ್ತ ಅಂಟಕ್ಕೆ ಮುಂಚೆನೇ ಈ ಫೋಟೋನ ತೆಗ್ದು ಅದಕ್ಕೆ ಕಳಿಸ್ತೀವಿ ಅಂತ ಹೇಳಿ ಅವ್ನು ಹೇಳ್ತಿರ್ತಾನೆ. ಇನ್ಮೇಲಿಂದ ನನಗೆ ರಕ್ತ ಎಲ್ಲ ನನ್ನ ಮೈಗೆ ಅಂಟಲ್ಲ ಬಿಡು ಅಂತ ಹೇಳಿ ಅವನು ವಿಕ್ರಮು ಹೇಳ್ತಾ ಇರ್ತಾನೆ. ಅಲ್ಲ, ಎಷ್ಟು ಶರ್ಟಿಗೆ ಕೊಳೆ ಅಂಟೋದೂ ಹೋಗಲ್ಲ ಅಂತ ಹೇಳ್ತಾರಲ್ಲ, ಆ ಥರ ಪ್ಲ್ಯಾನ್ ಏನಾದರೂ ಮಾಡಿದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸುಮ್ಮನೆ ಇರೋ, ನೀನು ಬೇತಾಳ ಜೊತೆ ಸೇರ್ಕೊಂಡು ಎಕ್ಸಸ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿ ಹೇಳ್ತಿರ್ತಾಳೆ. ಈ ಕಡೆ ವೇದ ಮತ್ತು ವಿಕ್ರಮ್ ಅಮ್ಮನೂ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ವೇದ ಮನೆಯಿಂದ ಸ್ವಲ್ಪ ಆಚೆ ಬಂದಮೇಲೆ ಸ್ವಲ್ಪ ನೆಮ್ಮದಿ ಇದೆ ಅಂತ ಅನ್ನಿಸ್ತಿದೆ ಅಂತೇಳಿ ಅವಳು ಹೇಳ್ತಾ ಇರ್ತಾಳೆ. ಅದಕ್ಕೆ ವೇದ ಇದ್ದಳು, ಅದಕ್ಕೆ ತಾನೇ ನಾನು ನಿಮ್ಗೆ ಹೇಳಿದ್ದು ಬನ್ನಿ ಅಂತ ಹೇಳಿ ಅಂತ ಅನ್ಬೇಕಾದ್ರೆ ಅವಳಿಗೊಂದು ಟಕ್ ಅಂತ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜಲ್ಲಿ ನೋಡಿದ್ರೆ ಅವನು ವಾಟ್ಸಪ್ಪಲ್ಲಿ ವಿಕ್ರಮ್ ಫೋಟೋಸ್ ಎಲ್ಲ ಕಳಿಸಿರ್ತಾನೆ. ವಿಕ್ರಮ್ ಫೋಟೋಸ್ ನೋಡಿ ಸಖತ್ತಾಗಿದ್ದಾನೆ ವೇದ ಅಂತೂ ಹೀರೋ ಲುಕ್ ಥರ ಇದ್ದಾನೆ ಅಂತ ಹೇಳಿ ಅನ್ಕೊತಾ ಇರ್ತಾಳೆ. ಸರಿ ಆಯಿತು ಅಂತ, ಅಮ್ಮ ಇಲ್ಲೇ ಇರಿ, ನಾನು ಸ್ವಲ್ಪ ಹೊತ್ತು ಆಚೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಅವಳು ವಿಕ್ರಮ್ಗೆ ಕಾಲ್ ಮಾಡ್ತಾಳೆ. ವಿಕ್ರಮ್ ನೋಡ್ಕೊಂಡು ಮಾತಾಡ್ಕೊಂಡು ವಿಕ್ರಮಿಗೆ ವಿಡಿಯೋ ಕಾಲ್ ಕೂಡ ಮಾಡ್ತಾಳೆ ಅವಳು. ಅವನು ಕೂಡ ವೀಡಿಯೋ ಕಾಲ್ ಮಾಡಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಳೆ. ಆದರೆ ವಿಕ್ರಮ್ ಇದೊಂದು ಕಾಲ್ ರಿಸೀವ್ ಮಾಡಲ್ಲ ಅಂತ ಹೇಳ್ತಿರ್ತಾರೆ. ಅಯ್ಯೋ ಅಣ್ಣ ಮಾಡೋಣ ಅಂತ ಹೇಳಿ ಹೇಳ್ತಾರೆ. ನಂಗೆ ನಾಚಿಕೆ ಆಗ್ತಿದೆ ಅಂತ ಹೇಳ್ತಾನೆ. ಮಾಡ್ತೀವಿ ಇಲ್ವಾ ಅಂತ ಹೇಳ್ತಾನೆ. ನಾಚಿಕೆ ಎಲ್ಲ ಮಂಗಳೂರಿಂದ ಆಚಿಕೆ ಅಂದ್ಕೊಂಡು ಕಾಲ್ ರಿಸೀವ್ ಮಾಡಿ ಅವ್ನ ಕೈಲಿ ಕೊಡ್ತಾರೆ. ಅವಳು ಕೂಡ ವೀಡಿಯೋ ಕಾಲಲ್ಲಿ ಮಾತಾಡ್ತಾರೆ. ಏನು ಬ್ಲ್ಯಾಕ್ ಡೈಮಂಡಿಂದ ವೈಟ್ ಡೈಮಂಡ್ ಆಗಿಬಿಟ್ಟಿದೆ, ಏನು ಸಖತ್ತಾಗಿ ಕಾಣ್ತಿದೆ, ಹೀರೋ ಲುಕ್ಕಲ್ಲಿ ಇದೆಯಾ ಅಂತ ಹೇಳಿ ಅವಳು ಕೂಡ ರೆಕ್ಸ್ತಾ ಇರ್ತಾಳೆ. ಯಾವ ದೃಷ್ಟಿಯೂ ನಿಂಗೆ ತಾಗ್ಕೊಂಡಂತ ಮತ್ತೆ ಅವಳು ದೃಷ್ಟಿ ತೆಗಿತಾ ಇರ್ತಾಳೆ. ತುತ್ತು ಅಂತ ಹೇಳಿ ಉಗಿ ಅಂತ ಹೇಳಿ ಹೇಳ್ತಾಳೆ. ಇಲ್ಲ ನಾನು ಉಗಿಯಲ್ಲ ಅಂತ ಹೇಳಿ ಕೂಡ ಅವ್ನು ಹೇಳ್ತಾ ಇರ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಮುನ್ನ ಹೋಗ್ಬಿಟ್ಟು ಮುತ್ತು ಕೊಟ್ಬಿಟ್ಟು ಅವನಿಗೆ ಅವಾಗ ಅವನು ತುತ್ತು ಅಂತ ಅಂದಾಗ ಅವಾಗ ಅವಳು ಸುಮ್ಮನೆ ಹಾಕ್ತಾಳೆ. ಆಮೇಲಿಂದ ಡೀಸೆಂಟಾಗಿ ಈ ಥರ ಕಲರ್ಫುಲ್ ಬಟ್ಟೆ ಹಾಕೋ, ಎಷ್ಟು ಡೀಸೆಂಟಾಗಿ ಕಾಣ್ತಿದ್ಯಾ ನೋಡು ಅಂತ ಹೇಳಿ ವೇದ ಹೇಳ್ತಿರ್ತಾಳೆ. ವಿಕ್ರಮ್ ಹೇಳ್ತಿರ್ತಾನೆ, ನೋಡು ಬೇತಾಳ ಇವತ್ತಿಗೆ ಇಲ್ಲಿಗೆ ಸ್ಟಾಪ್ ಮಾಡಿಬಿಡಬೇಕು, ಆಮೇಲೆ ಬಂದುಬಿಟ್ಟು ಶೂ ಚೇಂಜ್ ಮಾಡು, ಚೇಂಜ್ ಮಾಡು ಅಂತೆಲ್ಲ ಹೇಳಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅದಕ್ಕೆ ವೇದ ಇದ್ದಳು, ಈ ಸದ್ಯಕ್ಕೆ ಸಾಕು, ಆಮೇಲೆ ಮುಂದಕ್ಕೆ ನೋಡೋಣ ಅಂತ ಹೇಳಿ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಮುನ್ನ ನೋಡ್ಬಿಟ್ಟು ಅಕ್ಕ ಫುಲ್ಲು ಕಂಟ್ರೋಲಿಗೆ ತೊಗೊಂಡ್ಬಿಟ್ಟಿದ್ದಾಳೆ ವಿಕ್ರಮ್ನ ಅಂತ ಹೇಳಿ ಅವನು ಕೂಡ ಹೇಳ್ತಾ ಇರ್ತಾನೆ.
ಅವನು ಹೇಳ್ತಿರ್ತಾನೆ, ಅದಕ್ಕೆ ಕಂಟಿನ್ಯೂ ಅಣ್ಣಂಗೆ ಚೆನ್ನಾಗಿ ಮೂಗು ದಾರ ಹಾಕ್ತಿದ್ದೀರ ಅಂತ ಹೇಳಿ ಅವನು ಹೇಳ್ತಾನೆ. ಅದಕ್ಕೆ ನನಗೆ ಮೂಗು ದಾರ ಹಾಕೋರು ಇನ್ನೂ ಯಾರೂ ಹುಟ್ಟಿಲ್ಲ ಅಂತ ಹೇಳಿ ವಿಕ್ರಮ್ ಹೇಳ್ತಿರ್ತಾನೆ. ಅಯ್ಯೋ ಅದಕ್ಕೆ ಹುಟ್ಟಿದಾರಲ್ಲ ಅವರೇ ಸಾಕಲ್ಲ ಬಿಡು ನಿನಗೆ ಮೂಗು ದಾರ ಹಾಕೋಕ್ಕೆ ಅಂತ ಹೇಳಿ ಅವರಿಬ್ಬರು ಕೂಡ ತಮಾಷೆ ಮಾಡ್ತಾ ಇರ್ತಾರೆ. ನನಗೇನಾದರೂ ಸಿಟ್ಟು ಬಂದು ಬಟ್ಟೆ ಬಿಚ್ಚಾಕ್ಬಿಟ್ಟು ಇಲ್ಲೇ ಸುಟ್ಟು ಬೂದಿ ಮಾಡಿಬಿಡ್ತೀನಿ ಅಂತ ಹೇಳಿ ವಿಕ್ರಮು ಹೇಳ್ತಾ ಇರ್ತಾನೆ. ಅದಕ್ಕೆ ವೇದ ಹೇಳ್ತಿರ್ತಾಳೆ, ಇನ್ಮೇಲಿಂದ ನೀನು ಯಾವಾಗಲೂ ಇದೇ ಥರ ಸ್ಮಾರ್ಟಾಗಿ ರೆಡಿ ಆಗಬೇಕು ಅಂತ ಹೇಳ್ತಿರ್ತಾನೆ. ನೀನು ಜಾತ್ರೆ ಎಲ್ಲ ಮಾಡಿದಾಯ್ತೆ ಅಂತ ಹೇಳಿ ರೇಗಿಸ್ತಾ ಇರ್ತಾನೆ ವಿಕ್ರಮ್ ಕೂಡ. ಆಯಿತು ಅಂತ ಹೇಳ್ತಿರ್ತಾಳೆ. ಸರಿ ಆಯಿತು ನೋಡು, ವೈಟ್ ಶರ್ಟು ಒಂಚೂರು ಕೊಳೆ ಮಾಡ್ಕೋಬಾರ್ದು, ಒಂಚೂರು ಏನಾದರೂ ಕೊಡೆ ಆದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಂತ ಹೇಳಿ ವೇದ ಹೇಳ್ತಾ ಇರ್ತಾಳೆ. ನಿನಗೆ ನನ್ನ ಮೇಲೆ ಪ್ರೀತಿ ಇದೆ, ವೈಟ್ ಶರ್ಟ್ ಮೇಲೆ ಪ್ರೀತಿ ಇದೆ, ನಿಜ ಹೇಳು ಅಂತ ಹೇಳಿ ವಿಕ್ರಮ್ ಕೇಳ್ತಾ ಇರ್ತಾನೆ. ನನಗೆ ನಿನಗಿನ್ನ ವೈಟ್ ಶರ್ಟ್ ಮೇಲೆ ಪ್ರೀತಿ ಇರೋದು ಜಾಸ್ತಿ ಅಂತ ಹೇಳಿ ವೇದ ಹೇಳ್ತಿರ್ತಾಳೆ. ಆಗಿದ್ಮೇಲೆ ನಾನಕ್ಕೆ ಇಷ್ಟೊಂದು ಸ್ಮಾರ್ಟಾಗಿ ರೆಡಿ ಆಗಬೇಕು ಅಂತ ಹೇಳಿ ವಿಕ್ರಮ್ ಹೇಳ್ತಾ ಇರ್ತಾನೆ. ನೀವಿಬ್ಬರೂ ಅವಳ ಜೊತೆ ಸೇರ್ಕೊಂಡು ಹಂಗೆ ಆಡ್ತಿದ್ದೀರಾ, ಇವಾಗ ಸುಮ್ಮನೆ ಇರ್ತಿರೋದು ಸರಿ, ಇಲ್ಲಾಂದರೆ ನಾನೇ ಏನೋ ಜೀಪ್ ತೊಗೊಂಡು ಹೋಗ್ಬಿಡ್ಲ ಅಂತ ಹೇಳಿ ವಿಕ್ರಮ ಹೇಳ್ತಿರ್ತಾನೆ. ಅಣ್ಣ ಸುಮ್ಮನೆ ಇರೋ ಅಂತ ಹೇಳ್ತಾಳೆ. ಅದಕ್ಕೇ ವೇದ ಇದ್ದಳು, ನೋಡು ಬಾಲಮ್ಮನ ಇಬ್ಬರನ್ನು ಸೇರ್ಕೊಂಡು ನಿಮ್ಮ ಅಣ್ಣಂಗೆ ಹೇಳಿ ನೀವು ಕೂಡ ಎಚ್ಚರದಿಂದ ಇರಿ, ವೈಟ್ ಶರ್ಟ್ ಮೇಲೆ ಒಂಚೂರು ಕಳೆ ಹಾಕಿದಿರೋ ಥರ ನೋಡ್ಕೊಳ್ಳಿ ಅಂತ ಹೇಳ್ತಿರ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವರು ಕೂಡ ಕಾಲ್ ಕಟ್ ಮಾಡಿಬಿಟ್ಟು ವೇದ ಕೂಡ ಅವ್ರ ಅಮ್ಮನ ಹತ್ರ ಹೋಗ್ತಾಳೆ. ಅದಕ್ಕೆ ಬಾಲ ಹೇಳ್ತಾನೆ, ಅಣ್ಣ ವೈಟ್ ಅದಕ್ಕೆ ಬೇರೆ ತುಂಬ ವಾರ್ ಮಾಡಿದ್ದಾರೆ, ನೀನು ಇಲ್ಲಿ ಕೂತ್ಕೊಬೇಡ, ಪಕ್ಕದ ಸೈಟಲ್ಲಿ ಕೂತ್ಕೊ ಅಂತ ಹೇಳಿ ಹೇಳ್ತಾನೆ. ಅದಕ್ಕೇ ಸರಿ ಅಂತ ಹೇಳ್ಬಿಟ್ಟು ನಾವು ಪಕ್ಕದ ಸೈಟಲ್ಲಿ ಕೂರೋದಕ್ಕೆ ಅಂತ ಹೇಳಿ ಹೋದಾಗ ಮತ್ತೆ ಮುನ್ನ ಇದ್ದಾನು, ಅಣ್ಣ ಇರೋ ಒಂದು ನಿಮಿಷ, ಆ ಸೀಟ್ ಮಾತ್ರ ಕ್ಲೀನಾಗಿದೆ, ಈ ಸೀಟ್ ಕ್ಲೀನಾಗಿಲ್ಲ, ಇರೋ ಒಂದು ನಿಮಿಷ ಈ ಸೀಟು ಕ್ಲೀನ್ ಮಾಡಿಬಿಡ್ತೀನಿ ಅಂತ ಹೇಳಿ ಅವನು ಕೂಡ ಕ್ಲೀನ್ ಮಾಡೋಕ್ಕೆ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಏನೋ ನೀವಿಬ್ಬರು ಈ ಥರ ಎಲ್ಲ ಆಡ್ತಿದ್ದೀರಾ ಅಂತ ಹೇಳ್ತಾ ಇರ್ತಾನೆ ವಿಕ್ರಮ್ ಕೂಡ. ಅಯ್ಯೋ ಅದಕ್ಕೆ ಬೇರೆ ವಾರ್ ಮಾಡಿಲ್ಲ, ಅದಕ್ಕೆ ಮೇಲೆ ನಿನ್ನ ಮೇಲೆ ಪ್ರೀತಿ ಆಗಬೇಕು ಅಂದರೆ ನಾವು ಇದನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾರೆ. ಇವಾಗ ನೀವೇ ಹತ್ತುತ್ತೀರಾ ಇಲ್ಲ ಜೀಪ್ನ ನಿಮ್ಮ ಮೇಲೆ ಹತ್ತಿಸ್ಬಿಡ್ಲಾ ಅಂತ ಹೇಳಿ ವಿಕ್ರಮ್ ಹೇಳ್ತಿರ್ತಾನೆ. ಸರಿ ಆಯಿತು ಹತ್ತುತ್ತೀವಿ ಇರು ಅಂತ ಹೇಳ್ಬಿಟ್ಟು ಅವರಿಬ್ಬರು ಕೂಡ ಹತ್ಕೊಂಡು ಇಬ್ಬರು 3 ಜನನೂ ಹೋಗ್ತಾರೆ. ವಿಕ್ರಮ್ ಅಣ್ಣನೂ ಮತ್ತು ಅವ್ರ ಅಪ್ಪನೂ ನಿಂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ವೇದ ಮತ್ತು ಅವ್ರ ಅಮ್ಮನೂ ಕೂತ್ಕೊಂಡು ಮಾತಾಡೋದು ಫೋಟೋಸ್ನ ಯಾರೋ ಹಿಡ್ದು ಅಲ್ಲಿ ಕಳಿಸಿರ್ತಾರೆ ವಿಕ್ರಮ್ ಅಣ್ಣನ ಫೋನ್ಗೆ. ವಿಕ್ರಮ್ ಅಣ್ಣ ಕೂಡ ಅವ್ರ ಅಪ್ಪನಿಗೆ ತೋರಿಸ್ಬಿಟ್ಟು ಹೇಳ್ತಿರ್ತಾನೆ, ನೋಡಿ ಇಬ್ಬರು ಮೀಟ್ ಮಾಡಿದ್ದಾರೆ ಇವತ್ತು ಅಂತ ಹೇಳಿ ಅವ್ನು ಹೇಳ್ತಿರ್ತಾನೆ. ಅದಕ್ಕೆ ಅವ್ರ ಅಪ್ಪ ಇದಕ್ಕೆ ಅವರಿಬ್ಬರು ಮೀಟ್ ಮಾಡಿದ್ದಾರೆ, ಈಗ ಇವಳಿಗೆ ಮಾಡೋ ಕೆಲಸ ಇಲ್ಲ, ಇವಳು ನೋಡಿ ಇವಳೇ ಏನಾದರೂ ಒಂದು ದೊಡ್ಡ ಪ್ಲ್ಯಾನ್ ಮಾಡಿದ್ದಾಳೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದಕ್ಕೆ ವಿಕ್ರಮ್ ಅಣ್ಣ ಇದ್ದಿದ್ದು ಹೇಗೆ ಹೇಳ್ತೀಯಪ್ಪ ಅಂತ ಹೇಳ್ತಾನೆ. ಇವಳೇ ತಾನೇ ಮನೆ ಬಿಟ್ಟು ಹೋಗಿದ್ದು ಫಸ್ಟು, ಇವಾಗ ನೋಡಿದ್ ನಾನು ಒಬ್ಬನೇ ಮದುವೆ ಆಗದೆ ಇದ್ದಾನೆ, ಅವಳು ನೋಡಿದ್ರೆ ಮದುವೆ ಆಗಿ ಬೇರೆಯವ್ರ ಜೊತೆ 2 ಮಕ್ಕಳು ತಾಯಿಯಾಗಿದ್ದಾಳೆ ಅವಳು ಅಂತ ಹೇಳ್ತಿರ್ತಾನೆ. ಹೌದಪ್ಪ ನೀವೊಬ್ಬರೇ ಮದುವೆ ಆಗದೆ ನೀವಿಬ್ಬರು ಚೆನ್ನಾಗಿ ನೋಡ್ಕೊಂಡಿದ್ದೀರ ನನ್ನ ಅಂತ ಹೇಳಿ ಅವನು ಹೇಳ್ತಾ ಇರ್ತಾನೆ. ನನಗನ್ಸೋ ಪ್ರಕಾರ ಆ ಶಾಂತಿ ನಿನ್ನೆ ಏನೋ ಒಂದು ಪ್ಲ್ಯಾನ್ ಮಾಡಿದ್ದಾಳೆ ಅಂತ ಅನಿಸುತ್ತೆ ಅಂತ ಹೇಳ್ತಿರ್ತಾರೆ. ಹೇಗೆ ಹೇಳ್ತೀಯಪ್ಪ ಅಂತ ಹೇಳಿ ಅವ್ನು ಕೇಳ್ತಾ ಇರ್ತಾನೆ. ಏನಿಲ್ಲ ವೇದ ಎಲ್ಲೋ ಇದ್ದವಳು ಎಲ್ಲೋ ಬೆಳೆದವಳು, ಅವಳು ಹೇಗೆ ನೀವು ಈ ಮನೆಗೆ ಬಂದ್ಲು ಅಂತ ಹೇಳಿ ಅವನು ಕೇಳ್ತಾ ಇರ್ತಾನೆ. ಹೌದಪ್ಪ ಅಂತ ಹೇಳ್ತಾ ಇರ್ತಾನೆ. ಹೌದು ಕೇಳು, ಶಾಂತಿ ಹೇಗಿದ್ರು ಮನೆ ಬಿಟ್ಟು ಹೋಗಿದ್ದಾರೆ, ಶಾಂತಿನೇ ಪ್ಲ್ಯಾನ್ ಮಾಡಿಬಿಟ್ಟು ವೇದಾಗೆ ಹೇಳ್ಕೊಟ್ಟು ವೇದನೇ ವಿಕ್ರಮ್ ಬುಟ್ಟಿಗೆ ಬೀಳೋ ಥರ ಮಾಡ್ಕೊಂಡು ಅವಳನ್ನೇ ಮನೆ ಸೊಸೆಯಾಗಿ ಕಳಿಸಿದಾಳೆ ಅಂತ ನನಗೆ ಅನಿಸ್ತಿದೆ ಅಂತ ಹೇಳಿ ಅವ್ರ ಅಪ್ಪ ಹೇಳ್ತಾ ಇರ್ತಾರೆ. ಮೇ ಬಿ ಇದ್ರೂ ಇರ್ಬೋದಪ್ಪ, ನೀವು ಹೇಳಿದೆ ನಿಜನೇ ಇರ್ಬೋದು ಅಂತ ಹೇಳಿ ಅವ್ರ ಮಗನೂ ಕೂಡ ಹೇಳ್ತಿರ್ತಾನೆ. ಇನ್ನೇನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಇವತ್ತು ಮಾತ್ರ ಅವಳು ಇರಲೇಬಾರ್ದು ಆ ಶಾಂತಿ ಅಂತ ಹೇಳ್ತಾರೆ. ನೀನೇನು ಮಾಡ್ತೀಯೋ ಗೊತ್ತಿಲ್ಲ ಅಂತ. ಇವಾಗ ಸದ್ಯಕ್ಕೆ ನಿಮ್ಮ ಹುಡುಗರಿಗೆ ಕಾಲ್ ಮಾಡಿಬಿಟ್ಟು ಹೇಳು, ಅವಳನ್ನು ಇವತ್ತು ಮುಗಿಸೋದಕ್ಕೆ ಹೇಳು ಅಂತ ಹೇಳ್ತಿರ್ತಾರೆ. ಏನು ಹೇಳ್ತಿದ್ಯಪ್ಪ ಅಂತ ಹೇಳ್ತಾನೆ. ಹೌದು ಇವತ್ತು ಮುಗಿಸ್ಬೇಕು ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿದಾಗ ಇರು ಒಂದು ನಿಮಿಷ, ಅವಳ ಜೊತೆನೂ ಆ ವೇದನೂ ಇದ್ದಾಳಲ್ಲ ಅವಳನ್ನು ಸೇರಿಸಿ ಮುಗ್ಸೋಕ್ಕೆ ಹೇಳು ಇವತ್ತು ಅಂತ ಹೇಳ್ತಾರೆ. ಇಬ್ಬರು ಪೀಡೆನೂ ಹೊರಟೋಗ್ತಾರೆ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿಬಿಟ್ಟು ಅವ್ರ ಕಡೆಯವ್ರಿಗೆ ಕಾಲ್ ಮಾಡಿ ಅವ್ನು ಹೇಳ್ತಾನೆ, ನೋಡು ಅವರಿಬ್ಬರು ಇದ್ದಾರಲ್ಲ ಅವರಿಬ್ಬರೂ ಮುಗಿಸ್ಬಿಡು ಅಂತ ಹೇಳಿ ಅವನಿಗೆ ಫೋನ್ ಮಾಡಿ ಅವನೊಂದು ಐಡಿಯಾ ಕೊಟ್ಟು ಹೇಳ್ತಾ ಇರ್ತಾನೆ. ಸರಿ ಆಯಿತು ಅಣ್ಣ ನೀವು ಹೇಳ್ದಂಗೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅವರು ಕೂಡ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ವೇದ ಅವ್ರ ಅಮ್ಮನ ಹತ್ರ ಬರ್ತಾಳೆ. ವಿಕ್ರಮ್ ಅಮ್ಮನ ಹತ್ರ ಬಂದು ನಿಂತ್ಕೊಂಡು ಹೇಳ್ತಾಳೆ. ಅದಕ್ಕೆ ವಿಕ್ರಮ್ ಅಮ್ಮ ಹೇಳ್ತಾರೆ, ಇಷ್ಟು ತನಕ ನೀನು ಮಾತಾಡಿದ್ದು ಆ ರೌಡಿ ಜೊತೆನಾ ಅಂತ ಹೇಳ್ತಾಳೆ. ಅವಳು ರೌಡಿ ಅಲ್ಲ ಅಮ್ಮ, ನನ್ನ ಗಂಡ ಅಂತ ಹೇಳ್ತಾನೆ. ಎಷ್ಟೇ ಆದರೂ ಅವ್ನು ರೌಡಿನೇ ಅಲ್ಲ ಬಿಡು ಅಂತ ಹೇಳಿ ಅವಳು ಕೂಡ ಹೇಳ್ತಿರ್ತಾಳೆ. ಅವನು ಬೇರೆ ವಿಷಯದಲ್ಲಿ ರೌಡಿನೇ ಆಗಿರ್ಬೋದು, ಮುಂಚೆ ಆಗಿರ್ಬೋದು, ಆದರೆ ಹೀಗಾಗಿಲ್ಲ ಅವನು ಅಂತ ಅವಳು ಹೇಳ್ತಿರ್ತಾಳೆ. ರೌಡಿನೇ ಆಗ್ತಾನೆ ಅಪ್ಪ, ಬೇರೆ ಇನ್ನೇನೂ ಆಗೋದಿಲ್ಲ ಅಂತ ಅವ್ರ ಅಮ್ಮ ಹೇಳ್ತಿರ್ತಾನೆ. ನೀವು ಅಂದ್ಕೊಂಡಂಗೆ ಹಾಗೇನಿಲ್ಲ ಅಮ್ಮ ಅಂತ ಅವಳು ಹೇಳ್ತಿರ್ತಾಳೆ. ನೋಡು ರೌಡಿನೇ ಆಗಿರ್ತಾನೆ, ಯಾಕಂದರೆ ಅವ್ನ ರಕ್ತ ಅದೇ ಥರ ಇರುತ್ತೆ, ಅವ್ನು ಮುಂಚೆ ಹೇಗಿರ್ತಾನೆ ಹಾಗೆ ಇರ್ತಾನೆ ಅಂತ ಅವಳು ಹೇಳ್ತಿರ್ತಾಳೆ. ಅವ್ನು ಮುಂಚೆ ಹೇಗಾದರೂ ಇರ್ಬೋದು, ಆದರೆ ಅವ್ನು ಆಗಿಲ್ಲ ಅಂತ ಹೇಳ್ತಾನೆ. ಅವ್ನು ನಿನ್ನೆ ನನಗೆ ಬೇಕಾಗಿಲ್ಲ, ಅವ್ನಿಗೆ ಇವತ್ತು ನಾನು ಏನಾಗಿದ್ದೀನಿ ಅದಷ್ಟೇ ಇಂಪಾರ್ಟೆಂಟು, ನಾನು ಅವ್ನ ಲೈಫಲ್ಲಿ ಬಂದಮೇಲಿಂದ ಅವ್ನು ಫುಲ್ ಚೇಂಜ್ ಆಗಬೇಕು ಅಷ್ಟೇ ನಾನು ನೋಡ್ತಿರೋದು ಅಂತೇಳಿ ವೇದ ಕೂಡ ಹೇಳ್ತಾ ಇರ್ತಾಳೆ. ನೀನು ಹೇಳ್ದಂಗೆ ಇರಲ್ಲ ಅಮ್ಮ, ಎಲ್ಲ ಸಹವಾಸ ದೋಷ, ಸಹವಾಸ ಹೇಗಿರುತ್ತೋ ಹಾಗೆ ಅವನು ಆಗಿರ್ತಾನೆ ಅಷ್ಟೇ ಅಂತ ಹೇಳ್ತಿರ್ತಾಳೆ. ವೇದ ಇದ್ದಳು, ಇಲ್ಲ ಅಮ್ಮ ಅವನೇನೋ ಕಳ್ಕೊಂಡಿದ್ದಾನೆ, ಹಂಗಾಗಿ ಅವ್ನು ಆಗಿದ್ದಾನೆ ಅಷ್ಟೇ, ಅವನಿಗೆ ಅದು ಸಿಕ್ಕಿದ್ರೆ ಅವ್ನು ಸರಿ ಆಗ್ತಾನೆ ಅಂತೇಳಿ ವೇದ ಹೇಳ್ತಾ ಇರ್ತಾಳೆ. ಏನಪ್ಪ ಬಿಳಿ ಶರ್ಟಿಗೆ ಒಂಚೂರು ರಕ್ತ ತಾಗೋದ್ರೆ ಅದು
ಕೊಳೆ ಹಾಗೇ ಆಗುತ್ತೆ ಅಂತ ಹೇಳಿ ಅವ್ರ ಅಮ್ಮ ಹೇಳ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ಬಿಳಿ ಶರ್ಟು ಕೊಳೆ ಆಗದೆ ಇರೋದಕ್ಕೆ ಚಾನ್ಸೇ ಇಲ್ಲ. ಹಾಗೇನೆ ಇವನು ಕೂಡ ಚೇಂಜ್ ಆಗದೆ ಇರೋದಕ್ಕೆ ಆಗದೇ ಇಲ್ಲ. ಅವನು ಕೂಡ ರೌಡಿ ಹಾಗೇ ಇರ್ತಾನೆ ಅಂತ ಹೇಳಿ ಅವ್ರ ಅಮ್ಮನೂ ಕೂಡ ಹೇಳ್ತಿರ್ತಾರೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗ್ತಾಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.